ಹೇಳ್ದೇನಮ್ಮ. ಅಷ್ಟೇ ಅಲ್ಲ ಶಾಮಣ್ಣರೇ, ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ನನ್ನ ಮಗಳು ಕ್ಲಾಸಿಗೆ ಫಸ್ಟ್ ಬರೋಳು. ರಾಯ್ರೆ, ಇನ್ನೆಲ್ಲ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಮಗಳು ಸರಿಯಾದ ಮನೆಗೆ ಬಂದು ತಲುಪಿದ ತುಂಬ ಸಂತೋಷವಾಗ್ಬಿಡುತ್ತೆ. ನಮ್ಮ ಜನನಿ ಇದ್ದಾಳಲ್ಲ, ಅವಳು ಹಾಗೆ ತುಂಬ ಬುದ್ಧಿವಂತೆ. ಯಾವ್ದಾರು ವಿಷಯ ಕೊಡಿ ಪಟ್ಟ ತಿಳಿದು ಬಿಡ್ತಾಳೆ. ಸ್ವಲ್ಪ ಅನುಭವ ಕಡಿಮೆ ಅಷ್ಟೆ. ಅಮ್ಮ, ನೀವು ನನ್ನ ಮಗಳಿಗೆ ಗೈಡ್ ಮಾಡಬೇಕಮ್ಮ. ಇಂಥದೇ ಪೊಸಿಷನ್ಗೆ ಅವಳು ಬರಬೇಕು. ಇವತ್ತೇ ನಿಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅಂತ ಹೇಳ್ತಿದ್ದೀರಲ್ಲ, ನನ್ನ ಮಗಳ ಬಗ್ಗೆನೂ ನಾನು ಅಷ್ಟೇ ಹೆಮ್ಮೆಯಿಂದ ಹೇಳೋಂಗೆ ಆಗ್ಬೇಕಮ್ಮ. ನಿಮ್ಮ ಕೈಲಿದೆ ನೋಡಮ್ಮ. ಮಗಳ ವಿಷಯ ಅಂತ ಬಂದರೆ ನಮ್ಮ ಯಜಮಾನರು ತುಂಬ ಭಾವುಕರಾಗ್ಬಿಡ್ತಾರೆ. ಮದುವೆ ಬೇರೆ ಹತ್ರ ಬಂತಲ್ಲ, ಇನ್ನೂ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ರೀ, ಇವರೆಲ್ಲ ಎಷ್ಟೊಂದು ಓದ್ಕೊಂಡಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನಮ್ಮ ಮಗಳಿಗೆ ಯಾವ ಸ್ಥಾನ ಕೊಡಬೇಕು ಅಂತ ಇವ್ರಿಗೆ ಗೊತ್ತಿರೋದಿಲ್ವಾ? ನೀವು ಯೋಚನೆ ಮಾಡಬೇಡಿ. ಆ ಮನೇಲಿ ಸಿಗೋದು ಪೊಸಿಷನ್ ಅಲ್ಲ, ಪಾಯ್ಸನ್. ರಾಯ್ರೆ, ವಿಷ ಕೊಡೋದು ಅರ್ಥವಾಗ್ಲಿಲ್ಲ. ಬಿಡ್ತು ಅನ್ರಿ, ಅದೇನು ಅಪಶಕನ ಮಾತಾಡ್ತೀರಾ? ಅಮ್ಮ ಆಗಲೇ ಹೇಳಿದಾಗೆ ಕೆಲಸದ ಒತ್ತಡದಲ್ಲಿ ನನಗೆ ಪದೇ ಪದೇ ತವ್ರ ಮನೆಗೆ ಬರೋಕ್ಕಾಗಲ್ಲ ನೋಡಿ. ಅದಕ್ಕೆ ಅದೇ ಬೇಜಾರಲ್ಲಿ ನಮ್ಮಪ್ಪ ಹೀಗೆಲ್ಲ ಮಾತಾಡ್ತಾರೆ. ಅಷ್ಟು ದೊಡ್ಡ ಹುದ್ದೆ, ದೊಡ್ಡ ಜವಾಬ್ದಾರಿ. ಜವಾಬ್ದಾರಿ ಜಾಸ್ತಿ ಇದ್ದಾಗ ಟೈಮ್ ಸಿಗೋಲ್ಲ. ನನಗಂತೂ ಇದನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತಮ್ಮ. ಇಲ್ಲಿ ಇನ್ನೂ ಪತ್ರಿಕೆ ಕೊಟ್ಟು ಮುಗಿಲಿಲ್ವಾ? ಆಯ್ತು, ಕೊಟ್ಟಾಯ್ತು. ನಡ್ರಿ ಮತ್ತೆ ಹೋಗೋಣ. ಅದಕ್ಕೆ ನೀವು ನಮ್ಮ ಜೊತೆ ಬರೋರ ಹೇಗೆ? ಇಲ್ಲ, ನಾನು ಆಮೇಲೆ ಬರ್ತೀನಿ, ನೀವು ಹೋಗಿ. ಹಾ, ಸರಿ ಸರಿ, ಬನ್ನಿ ಹೋಗೋಣ. ನಾವು ಬರ್ತೀವಿ. ಹೋಗಿ ಬರ್ತೀವಿ. ಬರ್ತೀವಿ. ನಮಸ್ತೆ. ಏನು ಮಾತಾಡ್ದಿರೋ ಹಾಗೆ ಬಾಯಿ ಕಟ್ಟಾಕ್ಬಿಟ್ರಿ. ಈಗ ಸಮಾಧಾನನಾ? ನಾವು ಮೋಸ ಹೋದಾಗೆ ಈಗ ಅವರು ಅವ್ರ ಮಗಳನ್ನ ಮದುವೆ ಮಾಡಿಕೊಟ್ಟು ಮೋಸ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸುಮತಿ, ನಾವು ಈವರೆಗೆ ಯಾರು ಮನೆಗೆ ಹೋಗಿದ್ದೀವೋ ಆ ಮನೇಲಿ ನಡೆದ ಎಲ್ಲ ಪ್ರಸಂಗಗಳನ್ನು ಗಮನಿಸಿದ್ರೆ ಗುಣಶೇಖರ್ ಅವ್ರ ಮೇಲೆ ಗೌರವ ಇದೆಯಲ್ಲ, ಇಮ್ಮಡಿ ಆಗಲ್ಲ ನೋಡು. ಈಶ್ವರಿ ಅಷ್ಟು ಸಣ್ಣ ಜಾಗದಲ್ಲಿ, ಅಷ್ಟು ಸಣ್ಣ ಊರದಲ್ಲಿ ಇದ್ರು ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಅಲ್ಲ? ಹೌದು ರೀ. ಅವತ್ತು ನಮ್ಮ ಜನನಿ ನಿಮ್ಮ ಮನೆ ಸೊಸೆಯಾಗಿ ಬರೋದಕ್ಕೆ ನಿಮ್ಗೆ ಇಷ್ಟನಾ ಅಂತ ಕೇಳಿದಾಗ ಎಷ್ಟು ಮೆಚೂರ್ಡ್ ಆಗಿ ಮಾತಾಡಿದ್ರು. ಎಷ್ಟು ಒಳ್ಳೆ ಸಂಸ್ಕಾರ, ಎಷ್ಟು ಒಳ್ಳೆ ಗುಣ. ಒಳ್ಳೆಯವ್ರಿಗೆ ಒಳ್ಳೆಯವರು ಸಿಗ್ತಾರೆ ಕಣೆ. ನಮ್ಮ ಜನನಿ ಪುಣ್ಯ. ಆ ಹುಡುಗಿ ಅದೇನು ಪುಣ್ಯ ಮಾಡಿದಾಳೋ ಏನೋ ಆ ಮನೆಗೆ ಹೋಗೋಕ್ಕೆ. ರೀ, ಯಾಕ್ರಿ ಎಲ್ಲದಕ್ಕೂ ತಪ್ಪಾಗಿ ಯೋಚನೆ ಮಾಡ್ತೀರಾ? ಜನನಿ ಸಿಟಿಯಲ್ಲಿ ಬೆಳೆದ ಹುಡುಗಿ, ಅವಳು ಆ ಮನೆಗೆ ಬಂದು ಏನಾದರೂ ಬದಲಾಯಿಸ್ಬೋದಲ್ವಾ? ಅವಳು ಶಕ್ತಿ ಸೇರಿ ನಮ್ಮ ಮಗಳ ಜೀವನ ಸರಿ ಮಾಡಿದ್ರು ಮಾಡಬಹುದಲ್ವ ರೀ? ಹೇಗೆ ಸರಿ ಮಾಡ್ತಾಳೆ? ಸರಿ ಮಾಡೋದಿರ್ಲಿ, ಆ ರಾಕ್ಷಸನ ಮನೆಯಲ್ಲಿ ಸರಿಯಾಗಿ ಮಾತಾಡೋಕ್ಕಾದ್ರೂ ಸಾಧ್ಯನಾ? ಆ ಗುಣಶೇಖರ್ ನಾಯಕನ ಮನೆಯಲ್ಲಿ ಯಾವ ಹೆಣ್ತಾನೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಹೇಳು? ಇನ್ಮೇಲೆ ಅವಳು ನೆಮ್ಮದಿಯಾಗಿರ್ತಾಳೆ. ಆಗ ಹಾಗೆ ಪ್ರಾಣ ತಿಂದಿದ್ದಕ್ಕೆ ತಾನೆ ನಿನ್ನ ಮಗಳಿಗೆ ಇಂಥ ಒಳ್ಳೆ ಮನೆ ಸಿಗ್ತಾ ಇರೋದು. ನೆನಪಿಟ್ಕೋ. ಸರಿಯಪ್ಪ, ನಾನು ನೀನು ಹೊರಡ್ತೀನಿ.
ಬಂದ ಕೆಲಸ ಆಯ್ತಲ್ಲ, ಹೊರಡು. ನಿಂತ್ಕೊಳ್ಳಮ್ಮ. ಹೆಂಗೋ ಬರೋದು ಬಂದಿದ್ಯಾ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗಮ್ಮ. ಮತ್ತೆ ಇಲ್ಲಿಗೆ ಬರೋಕ್ಕೆ ಅವಕಾಶ ಯಾವಾಗ ಸಿಗುತ್ತೋ ಏನೋ. ಅಮ್ಮ, ನಾನು ಹೊರಡ್ಬೇಕಮ್ಮ. ಮನೇಲಿ ಎಲ್ಲ ಕೆಲಸ ಹಾಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಕೆಲ್ಸದ ನೆಪ ಯಾಕೆ ಹೇಳ್ತೀಯ? ಇಲ್ಲಿಗೆ ಬಂದ್ರೆ ಅಲ್ಲಿ ನಿನ್ನನ್ನು ಶಾಶ್ವತವಾಗಿರೋಕ್ ಬಿಡೋದಿಲ್ಲ ಆ ರಾಕ್ಷಸ ಅಂತ ಹೇಳು. ಹೇಗೆ ಹೋಗ್ತೀಯಮ್ಮ? ಬಸ್ಸಲ್ಲಿ ಹೋಗ್ತೀನಮ್ಮ. ಹುಷಾರು. ಬರ್ತೀನಪ್ಪ.